ಭಯಕ್ಕೆ ಮದ್ದಾಗಬಹುದು. ಆದರೆ ಕ್ಯಾನ್ಸರ್ಗೆ ಚಿಕಿತ್ಸೆ ಇಲ್ಲ. ವಿಳಂಬವೇ ಕುತ್ತು. ಜಾಗೃತರಾಗಿ ಕ್ಯಾನ್ಸರ್ ತಪಾಸಣೆ ಮಾಡಿಸಿ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ 0812226730. ನಂಜಪ್ಪ ಹಾಸ್ಪಿಟಲ್ಸ್, ಮಾಕನೂರು ಬಸಪ್ಪ ರಸ್ತೆ, ದಾವಣಗೆರೆ 081922601111. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಶಿವಮೊಗ್ಗ ತಾಲೂಕಿನ ಕುಂಸಿ ಹೋಬಳಿಯ ದೊಡ್ಡಮಟ್ಟಿ ಗ್ರಾಮದ ಗ್ರಾಮಸ್ಥರು ಇಂದು ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಮಾಡ್ತಾ ಕೂತ್ರು. ಕಾರಣ ಏನು ಅಂತ ಕೇಳಿದ್ರೆ, ನಮ್ಮ ದೊಡ್ಡಮಟ್ಟಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳಿಲ್ಲ, ರಸ್ತೆ ಇಲ್ಲ, ಕರೆಂಟ್ ಇಲ್ಲ, ನೀರಿಲ್ಲ, ಆಸ್ಪತ್ರೆ ಇಲ್ಲ. ನಮ್ಮ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಬೇಕು ಅಂತ ಪ್ರತಿಭಟನೆ ಮಾಡಿದ್ರು. ಈ ದೊಡ್ಡಮಟ್ಟಿ ಗ್ರಾಮದ ಹಿನ್ನೆಲೆ ಬಗ್ಗೆ ನಿಮ್ಗೆ ಹೇಳೋದಾದ್ರೆ, ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ಆರಂಭದ ವರ್ಷಗಳಲ್ಲಿ, ಅಂದ್ರೆ ಸುಮಾರು 65 ವರ್ಷದ ಹಿಂದೆ ನಮ್ಮ ರಾಜ್ಯವನ್ನ ಮೈಸೂರು ಸರ್ಕಾರ ಆಳ್ತಾ ಇತ್ತು. ಆಗ ಕುಂಸಿಯಲ್ಲಿ ಮ್ಯಾಂಗನೀಸ್ ತೆಗೆಯುವ ಗಣಿಗಾರಿಕೆಯನ್ನ ಅಂದಿನ ಮೈಸೂರು ಸರ್ಕಾರ ನಡೆಸ್ತಾ ಇತ್ತು. ಗಣಿಗಾರಿಕೆ ಕೆಲಸಕ್ಕೆ ಜನ ಬೇಕಿತ್ತು. ಎಲ್ಲಿಂದಲೋ ಜನ ಕರ್ಕೊಂಡ್ಬಂದು ಕೆಲಸ ಮಾಡಿಸೋಕೆ ಕಷ್ಟ ಆಗ್ತಿತ್ತು. ಅಂದಿನ ಮೈಸೂರು ಸರ್ಕಾರ ಇಲ್ಲೇನು ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ಇವರ ಪೂರ್ವಜರನ್ನ ಗಣಿಗಾರಿಕೆ ಕೆಲಸಕ್ಕೆ ಕಾರ್ಮಿಕರನ್ನಾಗಿ ಕರೆದುಕೊಂಡು ಹೋಗಿ 1966ರಲ್ಲಿ ಮೈಸೂರು ಸರ್ಕಾರ ಇವರ ಪೂರ್ವಜರಿಗೆ ಎಲ್ಲ ಕಾರ್ಮಿಕರಿಗೆ ಸೇರಿ 250 ಎಕರೆ ಜಮೀನು ಮಂಜೂರು ಮಾಡಿತು. ಅಲ್ಲಿಂದ ಇಲ್ಲಿಯವರೆಗೆ, ಅಂದ್ರೆ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ಇವರ ಪೂರ್ವಜರ ಕಾಲದಿಂದ ಮೈಸೂರು ಸರ್ಕಾರ ನೀಡಿದ ಜಮೀನಿನಲ್ಲಿ ವಾಸ ಮಾಡಿಕೊಂಡು ವ್ಯವಸಾಯ ಮಾಡಿಕೊಂಡು ಇಲ್ಲಿಯವರೆಗೂ ಬಂದಿದ್ದಾರೆ. ಈಗ ನೇರ ವಿಷಯಕ್ಕೆ ಬರೋದಾದ್ರೆ, ಇವರ ದೊಡ್ಡಮಟ್ಟಿ ಗ್ರಾಮಕ್ಕೆ ಬಹಳ ತುರ್ತಾಗಿ ಸಂಪರ್ಕ ಕಲ್ಪಿಸೋ ರಸ್ತೆ ಬೇಕಿದೆ ನೋಡಿ. ದೊಡ್ಡಮಟ್ಟಿ ಗ್ರಾಮದಿಂದ ಕುಂಸಿ ಗ್ರಾಮ ಪಂಚಾಯಿತಿಗೆ ಆಯ್ಕೆಯಾಗಿ ಈಗ ಕುಂಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರೋ ಆಂಜನೇಯ ಎಂಬುವವರು ಗ್ರಾಮದ ಸಮಸ್ಯೆ ಬಗ್ಗೆ ಮಾತನಾಡಿದ್ದಾರೆ. ಕೇಳೋಣ ಬನ್ನಿ. ದೊಡ್ಡಮಟ್ಟಿ ಗ್ರಾಮ ಇಂದು ಶಿವಮೊಗ್ಗ ಜಿಲ್ಲೆ ಮತ್ತು ಶಿವಮೊಗ್ಗ ತಾಲೂಕಿಗೆ ಸೇರ್ಪಡೆಯುವಂಥ ಗ್ರಾಮ. ಈ ಹೋಬಳಿ ಕುಂಸಿ ಗ್ರಾಮ ಪಂಚಾಯತಿ ಸೇರಿರುತ್ತೆ. ಈ ಸ್ವತಂತ್ರ ಪೂರ್ವದಿಂದಲೂ ಸಹಿತ ನಮ್ಮ 3ನೇ ತಲೆಮಾರು ಅಂದರೆ 4ನೇ ತಲೆಮಾರಿನಿಂದಲೂ ಸಹಿತ ದೊಡ್ಡಮಟ್ಟಿ ಗ್ರಾಮದಲ್ಲಿ ಜೀವನ ಸಾಗಿಸ್ಕೊಂತಾನೆ ಬರ್ತಾ ಇದ್ದಾರೆ. ಯಾವುದೇ ವಿದ್ಯಾವಂತಿಕೆ ಹಾಗೂ ಯಾವುದೇ ಒಂದು ಒಳ್ಳೆಯ ಮನಸ್ಥಿತಿಯಾಗಿರುವಂಥ ಜನಗಳಲ್ಲಿ ಎಲ್ಲ ಕಂಡು ಬಂದಿದ್ದಾರೆ. ಅವ್ರು ಯಾವುದಕ್ಕೆ ಬಳಸ್ಕೊಂಡ್ರು ಅಂತ ಹೇಳಿದ್ರೆ, ಕೂಲಿಗಾಗಿ ಬಳಸ್ಕೊಂಡಿದ್ದಾರೆ. ಮ್ಯಾಂಗನೀಸ್ ಗಣಿಯಲ್ಲಿ ಕೆಲಸ ಮಾಡುವಾಗ ಅದಕ್ಕೆ ಮಾತ್ರ ಮ್ಯಾಂಗನೀಸ್ ಗಣಿ ಕೆಲಸಕ್ಕೆ ಮತ್ತೆ ಕಲ್ಲಿದ್ಲು ಸುಡೋಕ್ಕೆ ಅದಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಇಂತಿಷ್ಟು ಜನ ಅಂತ ಬಿಟ್ಟು SC ಜನಾಂಗದವ್ರು ಅವ್ರಿಗೆ ಬೇಕಾಗಿತ್ತು ಕೆಲಸ ಮಾಡಲಿಕ್ಕೆ. ಆಗ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರು ಆಳ್ವಿಕೆಯಲ್ಲಿ ಏನು ಮ್ಯಾಂಗನೀಸ್ ಗಣಿ ಓಪನ್ ಆಗಿತ್ತು, ಅವರ ಆಳ್ವಿಕೆಯಲ್ಲಿ ತಗೊಂಡೋಗ್ಬಿಟ್ಟು ನಮ್ಮ ಜನಾಂಗನ ಅಲ್ಲಿ ಸೇರ್ಪಡೆ ಮಾಡಿದ್ರು. ಒಂದು ಸುತ್ತಲೂ ಒಂದು ಭಾಗದಲ್ಲಿ ಹಿಂಭಾಗದಲ್ಲಿ ಬರ್ತಾ ಇದ್ರೆ ಅಂಜನಾಪುರ ಡ್ಯಾಮ್ ಇದೆ, ಮುಂಭಾಗದಲ್ಲಿ ನಮ್ಮ ಅಭಯಾರಣ್ಯ ಇದೆ. ನೋಟಿಫಿಕೇಶನ್ 1897ರಲ್ಲಿ ಆಗಿದ್ರು ಸಹಿತ ನಮ್ಮ ಮ್ಯಾಂಗನೀಸ್ ಗಣಿಯವರು ಸ್ವತಂತ್ರ ಪೂರ್ವದಲ್ಲಿ ಅವ್ರಿಗೆ ಗೊತ್ತಿದ್ರು ಸಹಿತ ಮ್ಯಾಂಗನೀಸ್ ತೆಗಿಲಿಕ್ಕೆ ಯಾರು ಅಲ್ಲಿ ಹೋಗದೇ ಇದ್ದಾಗ ನಮ್ಮ SC ಜನಾಂಗದವ್ರನ್ನೇ ಕರ್ಕೊಂಡು ಹೋಗಿ ಸುಮಾರು ಒಂದು 70 ಮನೆಗಳು ಇರುವಂತಹ ಜನಗಳನ್ನ ಕರ್ಕೊಂಡೋಗಿ ಅಲ್ಲಿ ಬಿಟ್ಬಿಟ್ಟು ಅವ್ರನ್ನ ಜೀತದಳಾಗಿ ದುಡಿಸ್ಕೊಂಡು ಸರ್ಕಾರ ಅದಾದ್ಮೇಲೆ ಅವ್ರನ್ನ ಅಲ್ಲಿ ಮ್ಯಾಂಗನೀಸ್ ಗಣಿನ ಕ್ಲೋಸ್ ಮಾಡಾಗಿದ ತಕ್ಷಣನೇ ದೊಡ್ಡಮಟ್ಟಿ ಜನಾಂಗಕ್ಕೆ ಬೇರೆ ಕಡೆ ಎಲ್ಲೂ ಜಾಗ ಕೊಡ್ಲಿಕ್ಕೆ MML ಅವರು ಇದು ಮಾಡಲಿಲ್ಲ. ಆಗ ಅವ್ರು ಅಲ್ಲೇ ಉಳಿಯುವಂಥ ಪರಿಸ್ಥಿತಿ ಬಂತು. ಹಾಗೆ 1964 ಮತ್ತು 65ರಲ್ಲಿ S ನಿಜಲಿಂಗಪ್ಪ ಮತ್ತು ರಾಧಾಕೃಷ್ಣನ್ ಅವರ ಪ್ರಧಾನಮಂತ್ರಿ ಆಗಿದ್ದಾಗ ಒಂದು 250ಕ್ಕೆ ಸ್ಯಾಂಕ್ಷನ್ ಮಾಡಿತ್ತು. ಸ್ಯಾಂಕ್ಷನ್ ಮಾಡಿರೋ ಗೆಜೆಟ್ ಕಾಪಿ ಆಗಿನ ಮೈಸೂರು ಸರ್ಕಾರ ಆಗಿತ್ತು. ಸರ್ಕಾರದಲ್ಲಿ ಗೆಜೆಟ್ರಿಂದ ರಾಜಧಾನಿಯಾಗಿ ಬೆಂಗಳೂರಿಗೆ ಶಿಫ್ಟ್ ಆಯಿತು. ಶಿಫ್ಟ್ ಆದಾಗ ಅಲ್ಲಿ ಯಾವುದೇ ಥರದಲ್ಲಿ ಕಂಪ್ಯೂಟರ್ ಆಗಿ ಯಾವುದೇ ನೋಟಿಫಿಕೇಶನ್ ಗೆಜೆಟ್ ಕಾಪಿ ಅಲ್ಲಿಗೆ ಬಂದಿಲ್ಲ. ಬರದೇ ಇರೋ ಕಾರಣ ಇವತ್ತಿನ ದಿನದಲ್ಲಿ ನಮಗೆ ಕಂದಾಯ ಗ್ರಾಮಕ್ಕೆ ಹೋರಾಟ ಮಾಡಿದಾಗ ಕಂದಾಯ ಗ್ರಾಮಕ್ಕೆ ನಮಗೆ 2018ರಲ್ಲಿ ಘೋಷಣೆ ಆಗಿದೆ. ದೊಡ್ಡಮಟ್ಟಿ ಗ್ರಾಮ ಕುಂಸಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಂದಾಯ ಗ್ರಾಮ ವ್ಯಾಪ್ತಿ, ನಮ್ಮ ಕುಂಸಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಂದಾಯ ಗ್ರಾಮ ಘೋಷಣೆ ಆಗಿದ್ರು ಸಹಿತ ಕಂದಾಯ ಗ್ರಾಮಕ್ಕೆ ನಾವು ತೀವ್ರ ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿದ್ರು ಕೂಡ ನಮ್ಮ DC ಹಂತದಲ್ಲಿ ಪ್ರತಿಯೊಂದು ಫೈಲ್ ಎಲ್ಲ ರೆಡಿ ಮಾಡ್ಕೊಂಬಂದು, ಸರ್ಕಾರ ಹಂತದಲ್ಲಿ ಫೈಲ್ ಎಲ್ಲ ರೆಡಿ ಮಾಡ್ಕೊಂಬಂದು DC ಹಂತದಲ್ಲಿ ತಗೊಂಬಂದು ಕೊಟ್ರೆ DC ಸರ್ ಲಾಸ್ಟ್ ಟೈಮ್ ಆಗಿದ್ದಂಥ ಸೆಲ್ವಮಣಿ ಸರ್ ಇಲ್ಲ, ಯಾವ ಕಾರಣಕ್ಕೂ ಇದನ್ನ ಮಾಡಕ್ ಬರಲ್ಲ, ಇದನ್ನ ಮಾಡಿದ್ರೆ ನಾವು ಒಳ ಹೋಗ್ಬೇಕಾಗತ್ತೆ, ಇದು ನೋಟಿಫಿಕೇಶನ್ ಆಗಿದೆ, ಇದು ತುಂಬಾ
ವರ್ಷದಿಂದ ಇರುವಂತಹ ಕಾಡು ಅದು ಅಭಯಾರಣ್ಯದಲ್ಲಿ ಯಾವ ಕಾರಣಕ್ಕೂ ಮಾಡಕ್ ಬರಲ್ಲ ಅಂತ ಹೇಳ್ಬಿಟ್ಟು ಅವರು ಒಪಿನಿಯನ್ ಮತ್ತೆ ತಿರ್ಗಾ RFR ಒಪಿನಿಯನ್ ಬರ್ದು DFRನು ಕರೆದ್ರು, ಜೊತೆ ಕೂರಿಸ್ಕೊಂಡು ನಾವೆಲ್ಲ ತುಂಬಾ ಎಷ್ಟು ಹೇಳಿದ್ರು ಇಲ್ಲ ಸರ್, ತುಂಬಾ ವರ್ಷದಿಂದನೂ ಪೂರ್ವ ಕಾಲದಿಂದನೂ ನಾವು ಜೀವನ ಮಾಡ್ಕೊಂತ ಬಂದಿದ್ವಿ, ಅದು ಸಂಬಂಧಪಟ್ಟಂತೆ ದಾಖಲೆಗಳು ಇದಾವೆ ಅಂತ ಹೇಳಿದ್ರು ಕೂಡ LND ಸೆಕ್ಷನ್ ಅಲ್ಲಿ 32 LAD 62 ಇದರ ಅಡಿಯಲ್ಲಿ 250 ಎಕರೆ ಶಾಂಕ್ಷನ್ ಆಗಿತ್ತು. ಅವರದೇ ಸರ್ಕಾರ, ಅವರದೇ ರೆವಿನ್ಯೂ ಕಂದಾಯ ಇಲಾಖೆಯಲ್ಲಿ ಶಾಂಕ್ಷನ್ ಆಗಿದ್ದು ಕೂಡ ನಮಗೆ ಒಂದು ಗೆಜೆಟ್ ಕಾಪಿ ಕೊಡ್ಲಿಕ್ಕೆ ಯಾವ ಕಾರಣಕ್ಕೂ ಆಗ್ಲಿಲ್ಲ ಅವರು. ಹಾಗಾಗಿ DC ಹಂತದಲ್ಲಿ ಕಂದಾಯ ಗ್ರಾಮವನ್ನ ಮುಚ್ಚಿಟ್ಟಿದ್ದಾರೆ. ಇವತ್ತು 42 ಪ್ರತಿಯೊಂದು ಕಂದಾಯ ಗ್ರಾಮ ಆಗಿದ್ರು ಕೂಡ ಇವತ್ತಿನ ದಿನದಲ್ಲಿ ನಮ್ಮ ಕಂದಾಯ ಗ್ರಾಮ ದೊಡ್ಡಮಟ್ಟಿ ಕಂದಾಯ ಗ್ರಾಮ ಪೇಪರ್ ಅಲ್ಲಿ ಘೋಷಣೆ ಮಾಡಿದ್ರು ಸಹಿತ ಇವತ್ತು ಆಗ್ಲಿಕ್ಕೆ ನಮ್ಮ DC ಆಫೀಸಲ್ಲಿ ಫೈಲು ಇಲ್ಲೇ ಬಿದ್ದಿದೆ. ನಮಗೆ ಕುಡಿಯೋ ನೀರು ಒಂದು ಬಿಟ್ರೆ ಯಾವುದು ಸಹಿತ ಇವತ್ತು ನಮ್ಮ ದೊಡ್ಡಮಟ್ಟಿ ಗ್ರಾಮಕ್ಕೆ ಯಾವುದೇ ಇಲ್ಲ. 250 ಎಕರೆಯಲ್ಲಿ 100 ಎಕರೆ ಶಾಂಕ್ಷನ್ ಮಾಡಿ ಅದರಲ್ಲಿ 48 ಎಕರೆ ನಮಗೆ ಅಂಜನಾಪುರ ಡ್ಯಾಮ್ ಇಂದ ಹಿನ್ನೀರಿಂದ ಮುಳುಗಡೆ ಆಗಿದೆ. ಅದಕ್ಕೂ ಸಹಿತ ನಮಗೆ ಪರಿಹಾರ ಘೋಷಣೆ ಮಾಡಿಲ್ಲ. ಯಾವುದೇ ತರದಲ್ಲಿ ನಮಗೆ ಸರ್ಕಾರದಿಂದ ಒಂದು ಸವಲತ್ತು ಇದುವರೆಗೂ ದೊಡ್ಡಮಟ್ಟಿ ಗ್ರಾಮಕ್ಕೆ ಗ್ರಾಮಸ್ಥರಿಗೆ ಸಿಕ್ಕಿಲ್ಲ. ಇದಕ್ಕೆ ನಮಗೆ ಉಗ್ರ ಹೋರಾಟ ಇಲ್ಲಿಂದ ಮೇಲ್ಮನವಿ CM ವರ್ಗು ಮುಖ್ಯಮಂತ್ರಿ ಅಲ್ಲಿವರೆಗೂ ಸಹಿತ ನಮ್ಮ ಉಗ್ರವಾದ ಹೋರಾಟ ನಿಲ್ಲುವುದಿಲ್ಲ ಅಂತ ಹೇಳ್ಬಿಟ್ಟು ಈ ಮೂಲಕ ಎಲ್ಲರಲ್ಲೂ ಮನವಿ ಮಾಡ್ಕೊತಾ ಇದ್ದೀನಿ. ನಮಗೆ ದೊಡ್ಡಮಟ್ಟಿ ಗ್ರಾಮಕ್ಕೆ ದಯಮಾಡಿ ಮೂಲಭೂತ ಸೌಕರ್ಯಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ತಮ್ಮ ಎಲ್ಲರಲ್ಲೂ ಮನವಿ ಮಾಡ್ಕೊತಾ ಇದ್ದೀನಿ. ಇನ್ನು ದೊಡ್ಡಮಟ್ಟಿ ಗ್ರಾಮಕ್ಕೆ ರಸ್ತೆ ಇಲ್ಲದೆ ಏನಾದ್ರೂ ಎಮರ್ಜೆನ್ಸಿ ಆದಾಗ ಆಸ್ಪತ್ರೆಗೆ ಹೋಗೋಕ್ಕೂ ರಸ್ತೆ ಸಂಪರ್ಕ ಇಲ್ಲದೆ ಗ್ರಾಮದ 2 ಗರ್ಭಿಣಿ ಮಹಿಳೆಯರು ಸಮಯಕ್ಕೆ ಸರಿಯಾಗಿ ಆಸ್ಪತ್ರೆ ತಲುಪೋಕಾಗದೆ ಅವಳಿ ಮಕ್ಕಳನ್ನ ಕಳೆದುಕೊಂಡಿದ್ದಾರೆ. ಇದರ ಬಗ್ಗೆ ದೊಡ್ಡಮಟ್ಟಿ ಗ್ರಾಮದ ಮಹಿಳೆಯರೇ ಮಾತನಾಡಿದ್ದಾರೆ. ಒಂದು ಸಣ್ಣ ಬ್ರೇಕ್ ಮುಗಿಸಿ ಗ್ರಾಮದ ಮಹಿಳೆಯರು ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. Looking for a little joy in every bite? Dairy Fresh Ice Creams brings you 50+ natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. ಸರ್, ನನ್ನ ಹೆಸರು ಶೈಲಾ ಅಂತ. ನಾನು ಬಂದು ಇವಾಗ 16 ವರ್ಷ ಆಗಿದೆ ದೊಡ್ಡಮಟ್ಟಿ. ಆವತ್ತಿಂದ ಇವತ್ತುವರೆಗೂ ದೊಡ್ಡಮಟ್ಟಿಯಲ್ಲಿ ಯಾವ ಫೆಸಿಲಿಟಿನೂ ಕೊಟ್ಟಿಲ್ಲ. ಬರ್ತಾರೆ ಸರ್, MLA ಬರ್ತಾರೆ, MP ಬರ್ತಾರೆ, ಓಟ್ ಹಾಕ್ಸ್ಕೊಂತಾರೆ, ಗ್ರಾಮ ಪಂಚಾಯತಿಯಿಂದನೂ ತಾಲೂಕ್ ಆಫೀಸಿಂದನೂ ಯಾವುದಿಂದಲೂ ನಮ್ಗೆ ಯಾವ ಅನುಕೂಲನೂ ಇಲ್ಲ ಸರ್. ಅಲ್ಲಿ ಹೆಣ್ಮಕ್ಳಿಗೆ ಒಂಥರ ಗೋಳಾಗ್ಬಿಟ್ಟಿದೆ ಸರ್. ಜೀವನ ಹೆಣ್ಮಕ್ಳು ಬೇಡ ಅಂತ ಅನ್ಸ್ಬಿಟ್ಟಿದೆ ನಮಗೆ. ಈ ಜೀವನ ಯಾರಿಗೂ ಬೇಡ, ನಮ್ಮಂತ ಬಡವರು ಇರೋದು ಬೇಡ ಸರ್. ನಿಜವಾಗ್ಲೂ ಸರ್ ತುಂಬಾ ಬಡತನ ಸರ್. ಬಾರಿ ಎಲ್ಲಾರು ನೋಡ್ತಾ ಇದ್ದೇವೆ ಸರ್. ಎಲ್ಲ ವಿಮಾನ ಮೇಲೆ ಫ್ಲೈಟ್ ಮೇಲೆ ಹೋದ್ರೆ ನಾವು ಸರ್ ನಡ್ಕೊಂಡು ಓಡಾಡ್ತಿದೀವಿ ಸರ್ ಕಾಡಲ್ಲಿ. ನಮ್ಮಂತ ಜೀವನ ಯಾರಿಗೂ ಬೇಡ ಸರ್. ನಮಗಾಗಿ ಹೆಣ್ಮಕ್ಳಿಗೋಸ್ಕರನಾದ್ರೂ ನಮ್ಗೆ ಸರ್ ರೋಡ್ ಮಾಡ್ಕೊಟ್ರಿ ಸರ್ ಒಂದು ದಯವಿಟ್ಟು ಸರ್, ಪ್ಲೀಸ್ ಸರ್. ಅದಕ್ಕೋಸ್ಕರ ಮನವಿ ಪತ್ರ ತಗೊಂಡು ಹೋಗಿ ದಯವಿಟ್ಟು 1 ತಿಂಗಳೊಳಗೆ ನಮ್ಗೆ ಬೇಕೇ ಬೇಕು ಸರ್. ಯಾವ್ದಾದ್ರು ಒಂದು ನ್ಯಾಯ ಕೊಡ್ರಿ ಸರ್. ನಮ್ಮ ಊರಲ್ಲಿ 7ನೇ ಕ್ಲಾಸ್ ಲಾಸ್ಟ್ ಅಷ್ಟೇ ಸರ್ ಇರೋದು ಶಾಲೆ. ಅದ್ರ ಮೇಲೆ ಹೆಣ್ಮಕ್ಳು ಓದ್ತಾನಿಲ್ಲ ಸರ್. ಗಂಡ್ ಮಕ್ಳು ಮಾತ್ರ ಡಿಗ್ರಿ ಪಾಸ್ ಮಾಡಿದ್ದಾರೆ. ಹೆಣ್ಮಕ್ಳಿಗೆ ಏನು ಇಲ್ಲ ಸರ್. ಸೌಲಭ್ಯನೇ ಹೆಣ್ಮಕ್ಳದ್ದು ಏನೂ ಇಲ್ಲ. ಅದಕ್ಕಾಗಿ ಸರ್ ಹೆಣ್ಮಕ್ಳಿಗೋಸ್ಕರ ಒಂದು ರೋಡ್ ಮನವಿ. ಮದುವೆ ಮಾಡಿ ಕೊಟ್ಟಿರ್ತಾರೆ, ಅವ್ರೇನೋ 1 ತಿಂಗಳ 2 ತಿಂಗಳ ನೀರು ಹಾಕೊಂಡಿರ್ತಾರೆ. ಏನು ಆಸ್ಪತ್ರೆಗೆ ಹಿಂಗ್ ಹೋಗಿ ಬರ್ಬೇಕು ಅಂದ್ರೇನು ಇಲ್ಲಿ ಈ ಕಡೆಯಿಂದ ಹೋದ್ರೆ ಆ ಕಡೆಯಿಂದ ಆಗ್ಲಿ ಆಂಬುಲೆನ್ಸ್ ಅಂತ ಬರ್ತಿರ್ತಾರೆ ಹೆಣ್ಮಕ್ಳು. ಅದು ಒಂದು ಇನ್ನೊಂದು ಆಗ್ತದೆ ಏನಂದ್ರೆ ಅದ್ರೂ ಇರೋದಿಲ್ಲ. ಅದು 2 ಈಗ ಅವಳಿ ಜವಳು ಪಾಪ ಒಬ್ರಿಗೆ ಆಗಿತ್ತು, 2 ಮಕ್ಳು ತೀರ್ಕೊಂಡ್ರು. ಅದು ಇದುವರೆಗೂ ಅವ್ರಿಗೆ ಮಕ್ಕಳಾಗಿಲ್ಲ. ಗರ್ಭಿಣಿನೇ ತೆಗಿಬೇಕು ಅಂತ ಹೇಳ್ತಿದ್ದಾರೆ. ಏನು ಒಂದು ಆಸ್ಪತ್ರೆ ಹೋಗಂಗಿಲ್ಲ, ಒಂದು ಎಲ್ಲಿ ಹೋಗಂಗಿಲ್ಲ. ನಮ್ಮೂರಾಗೆ ಗರ್ಭಿಣಿಯರಂತೂ ಸುಮಾರು ಜನ ಸತ್ತೋಗಿದ್ದಾರೆ ಸರ್. ಅದ್ರ ಬಗ್ಗೆ ಎಷ್ಟೋ ಸರಿ ಹೇಳಿದ್ರು ನಾವು ಯಾರು ತಲೆ ಕೆಡ್ಸ್ಕೊಂತಿಲ್ಲ. ಹೆಣ್ಮಕ್ಳಿಗೆ ಇಷ್ಟು ಅನ್ಯಾಯ ಆಗ್ತಿದೆ ಅಂತ ನಾವು ಇಷ್ಟು ದಿವಸನೂ ಸುಮ್ಮನೆ ಇದ್ದೀವಿ ಸರ್. ಇಷ್ಟು ದಿವಸದಿಂದ ಸುಮ್ಮನೆ ಇದ್ದು ಸಾಕಾಗಿ ಮೊನ್ನೆ ಒಂದು 2 ಹೆಣ್ಮಕ್ಳು 4 ಜನ ಅವಳಿ ಜವಳಿ ಮಕ್ಕಳು ಕಳ್ಕೊಂಡಿದ್ದಾರೆ ಸರ್. ಇನ್ನು ಇಲ್ಲಿನ ರಾಜಕಾರಣಿಗಳಿಗೆ ದೊಡ್ಡಮಟ್ಟಿ ಗ್ರಾಮದ ಸಮಸ್ಯೆ ಬಗ್ಗೆ ಗೊತ್ತಿಲ್ಲ ಅಂತೇನೂ ಇಲ್ಲ. ಇಲ್ಲಿನ ಸಂಸದ, ಮಂತ್ರಿ, ಶಾಸಕರನ್ನೂ ಸೇರಿದಂತೆ ಎಲ್ರಿಗೂ ಗ್ರಾಮದ ಸಮಸ್ಯೆ ಗೊತ್ತು. ಆದ್ರೂ ಏನು ಪ್ರಯೋಜನ ಇಲ್ಲ. ಕಳೆದ ಚುನಾವಣೆ ವೇಳೆ ದೊಡ್ಡಮಟ್ಟಿ ಗ್ರಾಮದ 70ರಿಂದ 80 ಕುಟುಂಬಗಳ ಜನರು ಸೇರ್ಕೊಂಡು ಚುನಾವಣೆಯಲ್ಲಿ ಮತ ಹಾಕೋಲ್ಲ ಅಂತ ನಿರ್ಧಾರ ಮಾಡಿ ಎಲೆಕ್ಷನ್ ಬಹಿಷ್ಕಾರ ಮಾಡಿದ್ರು. ಆಗ ವಿಚಾರ ತಿಳಿದ ರಾಜಕೀಯ ಪಕ್ಷದ ನಾಯಕರು ಎಲೆಕ್ಷನ್ ಬಹಿಷ್ಕಾರ ಮಾಡೋದು ಬೇಡ, ವೋಟ್ ಹಾಕೋಕೆ ಹೇಳಿ ಚುನಾವಣೆ ನಂತರ ಗ್ರಾಮದ ಸಮಸ್ಯೆ ಬಗ್ಗೆ ಬಗೆಹರಿಸೋಣ ಅಂತ ತಮ್ಮ ಪಕ್ಷದಿಂದ ಮಧ್ಯವರ್ತಿಗಳನ್ನ ಕಳಿಸಿ ವೋಟ್ ಹಾಕಿಸಿಕೊಂಡಿದ್ರಂತೆ. ಆದ್ರೆ ಈಗ ಎಲೆಕ್ಷನ್ ಮುಗಿತು, ಗೆದ್ದೋರು ಅಧಿಕಾರಕ್ಕೆ ಬಂದ್ರು. ಆದ್ರೂ ಗ್ರಾಮದ ಸಮಸ್ಯೆ ಹಾಗೆ ಇದೆ. ವೋಟ್ ಹಾಕಿ ಅಂತ ಮನವೊಲಿಸೋಕ್ ಹೋದೋರ್ ಪೈಕಿ ಕಾಂಗ್ರೆಸ್ ಮುಖಂಡ ಧೀರರಾಜ್ ಹೊನ್ನವಿಲೆ ಮಾತನಾಡಿದ್ದಾರೆ. ಕೇಳೋಣ ಬನ್ನಿ.
ಅವ್ರಿಗೆ ಸಂಪರ್ಕ ರಸ್ತೆ ಸುಮಾರು ಚೋಡಿ ಮುಖ್ಯ ರಸ್ತೆಯಿಂದ ಅವರ ಗ್ರಾಮಕ್ಕೆ ತಲುಪುವಂಥ ಸಂದರ್ಭದಲ್ಲಿ ಮುಖ್ಯ ರಸ್ತೆಗೆ ತಲುಪುವಂಥ ಸಂದರ್ಭದಲ್ಲಿ ಸುಮಾರು 8 ಕಿಲೋಮೀಟರ್ ಆಗುತ್ತೆ. ಆ 8 ಕಿಲೋಮೀಟರ್ ರಸ್ತೆಯ ಒಳಭಾಗಕ್ಕೆ ಅವರಿಗೆ ಹೋಗ್ಬೇಕಾದ್ರೆ ಮಳೆಗಾಲದಲ್ಲಿ ತುಂಬ ಮಳೆಗಾಲದ ಕೆಸರಿರುತ್ತೆ. ಯಾವುದೇ ಬೈಕ್ ಆಗಲಿ ಮತ್ತೊಂದು ವೆಹಿಕಲ್ ಆಗಲಿ ಓಡಾಡಲಿಕ್ಕೆ ಸಮಸ್ಯೆ ಆಗ್ತಾ ಇದೆ. ನಾಳೆ ಎಷ್ಟೋ ಸರಿ ಅವರು ಚುನಾವಣೆನ ಬಹಿಷ್ಕರಿಸಿದ ಸಂದರ್ಭದಲ್ಲಿ ನಮ್ಮನ್ನೇ ಕಳಿಸಿ ಮನವೊಲಿಸಿ ಮುಂದಿನ ದಿನ ಮಾಡ್ಕೊಡೋಣ ಅಂಥೇಳಿ ಹೇಳಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಕೂಡ ಅವರಿಗೆ ಓಟ್ ಹಾಕ್ರಿ ಅಂತ ಹೇಳಲಿಕ್ಕೆ ಯಾವುದೇ ಪಕ್ಷಕ್ಕೆ ನಮ್ಗೆ ನೈತಿಕತೆ ಇಲ್ಲ. ಯಾಕೆಂದರೆ ಅವರನ್ನು 60-70 ವರ್ಷಗಳನ್ನ ಓಟನ್ನು ಹಾಕೊಂಡಿದ್ವಿ, ಬಳಸ್ಕೊಂಡಿದ್ವಿ, ಎಲ್ಲ ಮಾಡಿದ್ವಿ. ಆದರೆ ಈ ಸೌಲಭ್ಯ ಕೊಡೋದ್ರಲ್ಲಿ ನಾವು ಭಾರಿ ಹಿಂದೆ ಇದ್ದೀವಿ. ಆ ಕಾರಣಕ್ಕೋಸ್ಕರ ಇವತ್ತು ದೊಡ್ಡಿಪಟ್ಟಿ ಗ್ರಾಮದ ಬೋವಿ ಜನಾಂಗದವರಿಗೆ ನ್ಯಾಯ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಪ್ರತಿಭಟನೆಯನ್ನು ಮೊನ್ನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ, ಅರಣ್ಯ ಸಚಿವರಿಗೆ, ಮೊನ್ನೆ ಪ್ರಧಾನಮಂತ್ರಿಗಳು ಕೂಡ ಕಳಿಸ್ಕೊಡ್ಬೇಕು ಅಂತ ಈ ನಿಟ್ಟಿನಲ್ಲಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಪ್ರತಿಭಟನೆಯಲ್ಲಿ ದೊಡ್ಡಮಟ್ಟಿ ಗ್ರಾಮಸ್ಥರು ರಸ್ತೆಗಾಗಿ ಜಿಲ್ಲಾಡಳಿತ ಜನಪ್ರತಿನಿಧಿಗಳಿಗೆ 1 ತಿಂಗಳ ಟೈಮ್ ನೀಡಿದ್ದಾರೆ. 1 ತಿಂಗಳ ಅವಧಿ ಒಳಗಾಗಿ ದೊಡ್ಡಮಟ್ಟಿ ಗ್ರಾಮಕ್ಕೆ ಸಂಪರ್ಕ ರಸ್ತೆ ಆಗಲಿ ಅನ್ನೋದೇ ಶಿವಮೊಗ್ಗ ನ್ಯೂಸ್ ಬ್ಯೂರೋ ಆಶಯ.